ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ವಿಶ್ವಕಪ್, ಅದರಲ್ಲೂ ಫಿಫಾ ಫುಟ್ಬಾಲ್ ವಿಶ್ವಕಪ್ 2026 ಇವತ್ತಿಗೆ ರಾತ್ರಿ 12:15 ಸ್ಟಾರ್ಟ್ ಆಗಿ ಮುಂದಿನ 90 ನಿಮಿಷಗಳಲ್ಲೋ ಒಂದಿಷ್ಟು ಸಮಯದಲ್ಲೂ ಮುಕ್ತಾಯ ಆಗ್ತದೆ. ಜಗದ ದಿಗ್ಗಜರು ಯಾರು ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ನಿಜವಾಗಿಯೂ ದಿಗ್ಗಜರು ಕೂಡಿದ್ದಾರೆ. ದೊಡ್ಡ ಹೋರಾಟ ಆಗ್ಯದ. 48 ರಾಷ್ಟ್ರಗಳ ಭಾಗಿಯಾಗಿ ಅದರಲ್ಲಿ 2 ದೇಶಗಳು ಫೈನಲ್ಗೆ ಬಂದಿದ್ದಾವೆ. ಒಂದು ಅರ್ಜೆಂಟೀನಾ, ಎರಡನೇದು ಸ್ಪೇನ್. ಇದೊಂದು ರೀತಿಯಿಂದ ದಕ್ಷಿಣ ಅಮೇರಿಕಾ ಮತ್ತು ಯುರೋಪ್ ಮಧ್ಯದ ಒಂದು ಏನಪ್ಪ ಅಂತಂದ್ರೆ ಯಾರು ಶ್ರೇಷ್ಠರು ಇಲ್ಲಿ ಫುಟ್ಬಾಲ್ದಲ್ಲೇ. ಯಾಕಂದ್ರೆ ಆಲ್ರೆಡಿ ಗೊತ್ತದ ಕ್ವಾರ್ಟರ್ ಫೈನಲ್ಗೆ 6 ಯುರೋಪಿಯನ್ ತಂಡಗಳು ಬಂದಿದ್ದು. ಕೇವಲ 2 ಒಂದು ದಕ್ಷಿಣ ಅಮೇರಿಕಾ, ಇನ್ನೊಂದು ಆಫ್ರಿಕಾ. ಇವತ್ತು ಆ ಎಲ್ಲ ದಕ್ಷಿಣ ಆಫ್ರಿಕಾ ತಂಡದ ಪರವಾಗಿ ಅರ್ಜೆಂಟೀನಾ ಬಂದದ. ದಕ್ಷಿಣ ಅಮೇರಿಕಾದೆಲ್ಲರೂ ಇವತ್ತು ಬಯಸ್ತಾ ಇದ್ದಾರೆ ಅರ್ಜೆಂಟೀನಾ ಗೆಲ್ಲಿ ಸಾಧ್ತದ. ಯುರೋಪ್ದಲ್ಲೂ ಸಹಿತ ಸ್ಪೇನ್ ಗೆಲ್ಲಿ ಪ್ರತಿಯೊಂದು ಯುರೋಪಿಯನ್ ದೇಶಗಳು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಸಹಜದು ನಮ್ಮ ಯುರೋಪದವರಪ್ಪ ಅಂತೇಳಿ. ಇದರಲ್ಲಿ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅನ್ನೋ ತರ್ಕಗಳು ನೋಡಿದ. ಅಲ್ಲಿಯೂ ಗೀಜಾಟ ಅದ ಇಲ್ಲಂತಲ್ಲ. ಇಲ್ಲ ಬೆಟ್ಟಿಂಗ್ ಇರ್ತದನೋ ವರ್ಲ್ಡ್ ಲೆವೆಲಲ್ಲಿ ಬೆಟ್ಟಿಂಗ್ ಆಗ್ತಾ ಇರ್ತದೆ. ನೋಡ್ರಿ ಇವತ್ತಿನ ಟಿಕೆಟ್ ರೇಟ್ ಏನದ? 6 ಲಕ್ಷ, 5ರಿಂದ 6 ಲಕ್ಷ, 7 ಲಕ್ಷ, 10 ಲಕ್ಷ ರೂಪಾಯಿಗಳು ಇಂಡಿಯನ್ ಕರೆನ್ಸಿ ಒಳಗೆ ಒಬ್ಬಗ. ನೋಡ್ರಿ ಯಾವ ರೀತಿಯಾಗಿ ಅದು ಬೆಳೆದು ನಿಂತದೆ. ಇವತ್ತು ದುಡ್ಡಿನ ಹಣನ ಹರಿದು ಬರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂತ ಒಂದು ಈ ಪಂದ್ಯದಲ್ಲಿ ಗೆದ್ದವ್ರಿಗೆ 480 ಕೋಟಿ ರೂಪಾಯಿ ಚಾಂಪಿಯನ್ಶಿಪ್ ಸಾಧ್ಯತೆಗಳಿದಾವ. ಸಾಧ್ಯತೆ ಎಲ್ಲ ಕೊಡುವುದು ಸಾಧ್ಯ ಆಗೇ ಆಗ್ತದೆ. ಸೋತವ್ರಿಗೆ 317 ಕೋಟಿ ರೂಪಾಯಿ. ಇನ್ನು 3ನೇ ನಂಬರ್ ಆದವ್ರಿಗೆ 279, 4ನೇದವ್ರಿಗೆ 260 ಕೋಟಿ ರೂಪಾಯಿ. ಹಣದ ಹೊಳಿ ಇರ್ತಿದ್ರಿ. ಹೆಂಗೆ ನಮ್ಮಲ್ಲಿ ಈಗ IPL ಆಗಿರಲ್ಲ. ದುಡ್ಡು ಹರಿಸೋದು ಜೂಜ್ ಆಡೇ ಆಡೋದು. ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ ಶ್ರೀಮಂತರ ಪ್ರಶ್ನೆ ಇಲ್ಲ. ಹೆಂಗೋ ಆಗಿರ್ತದೆ. ಅವರು ಏನೇನೋ ಮಾಡಿರ್ತಾರೆ. ಅಧಿಕಾರ ಸಾಯಿಗಳದ್ದಾಗಿರ್ಬೋದು. ಇವರು ಅತ್ಯಂತ ಪ್ರಿಯ. ಅಲ್ಲಿ ಬೆಟ್ಟಿಂಗ್ ಜೋಕ್ ಇರ್ತದೆ. ಮತ್ತು ಉಳಿದವ್ರು ಪಾಪ ಮೊಬೈಲೇ ಇಲ್ಲದಂಥ ಅನೇಕ ಜನ ನಮ್ಮ ದೇಶದಲ್ಲಿದ್ದಾರೆ. ಅವ್ರದಿಂದ ಪಾಪ ರೇಷನ್ ಕಾರ್ಡ್ಗೆ ಈ OTP ಬರೋ ಸಲುವಾಗಿ ಫೋನ್ ಕೊಡೋದು ಶಿಕ್ಷೆ ಸಿದ್ದಿರೋದಲ್ಲ ಪಾಪ ಎಷ್ಟೋ ಜನರಿಗೆ. ಅವಿಲ್ಲ ಅಂದ್ರೆ ನಿಮ್ಮದು ವೋಟರ್ ಲಿಸ್ಟ್ದಾಗ ಹೆಸರಿಲ್ಲ, ಇರುವುದಿಲ್ಲ ಅಂತೇಳಿ ಅಲ್ಲಿ BLOಗಳು ಹೇಳೋದು ನೋಡಿದಾಗ ಎಷ್ಟು ಜನ ಕಟ್ಟಪ್ ಆಗ್ಬೋದು. ಅದಿರಲಿ ಒಂದು ಕಡೆಗೆ. ಇದು ಕೇವಲ ಒಂದು ಸಣ್ಣ ಮೊಬೈಲ್ ಇಲ್ಲದ ಅಂತ ಅನೇಕ ಜನ ಹೇಳಿದ್ದಾರೆ. 90%. ಕೇವಲ 10 ಜನರಲ್ಲಿ ಮಾತ್ರ ಇದು ಆ್ಯಂಡ್ರಾಯ್ಡ್ ಮೊಬೈಲು ಮತ್ತು ಮೊಬೈಲು ಇದೆ. ಅದಿರಲಿ. ಇಂಥ ಒಂದು ಪ್ರಸಂಗದಲ್ಲೇ ಡೆವಲಪಿಂಗ್ ದೇಶಗಳಲ್ಲಿ ನಡೆದಾಗ ಇಲ್ಲಿ ಡೆವಲಪ್ಡ್ ದೇಶಗಳು ಎಲ್ಲ ಸ್ಪೇನ್ ಆಗಿರ್ಬೋದು, ಅರ್ಜೆಂಟೀನಾ ಅಂಡರ್ ಡೆವಲಪ್ಡಲ್ಲೇ. ಅದು ದೊಡ್ಡ ಪ್ರಮಾಣದ ಶ್ರೀಮಂತ ದೇಶ ಅಂತ ಅಲ್ಲ. ಆದರೆ ಅಲ್ಲಿ ಹುಚ್ಚು ಹೊಳೆ. ದಕ್ಷಿಣ ಅಮೇರಿಕಾದಲ್ಲಿ ಫುಟ್ಬಾಲ್ ಅಂತ ಹುಚ್ಚು ಹೊಳೆ. ಮುಂದಿನ ಸಲ 68 ದೇಶಗಳಿಗೆ ಏನೋ ಅವಕಾಶ ಕೊಡ್ತಾರಂತ ಫಿಫಾದವರು ಹೇಳ್ಕೊಂಡಿದ್ದು ನೋಡಿದ್ದೀನಿ ನಾನು. ಏನೂ ಇರಲಿ, ಈ ಫೈನಲ್ಗೆ ಬಂದಂಥ ಈ ಸ್ಪೇನ್ ಮತ್ತು ಅರ್ಜೆಂಟೀನಾಗಳಲ್ಲಿ ಪ್ರಮುಖವಾದ ಆಟಗಾರರ ಮುಖ್ಯವಾಗಿ ಎಲ್ಲರ ಕಲ್ಲಿರೋದು ಸ್ಪೇನ್ ತಂಡದ ಲಾಮಿನ್ ಯಮಾಲ್. ಅದೇ ಕಾಲಕ್ಕೆ ಅರ್ಜೆಂಟೀನಾ ತಂಡದ ಲಯೋನೆಲ್ ಮೆಸ್ಸಿ. ಇವರ ಕಾಲಗಳ ಆಟ. ಆಲ್ರೆಡಿ ಡಿಫೆನ್ಸ್ದೊಳಗೆ ಸ್ಪೇನ್ ಅತ್ಯಂತ ಬಲಾಢ್ಯ. ಇಷ್ಟೆಲ್ಲ ಮ್ಯಾಚ್ಗಳು ಆಡಿ ಬಂದಂಥ ಎಲ್ಲ ಪಂದ್ಯಗಳಲ್ಲಿ ಸ್ಪೇನ್ ಮಾತ್ರ ಒಂದೇ ಒಂದು ಗೋಲನ್ನು ಬಿಟ್ಟುಕೊಟ್ಟದ. ಹೀಗಾಗಿ ಡಿಫೆನ್ಸ್ದಲ್ಲಿ ಅದನ್ನು ಬೀಟ್ ಮಾಡೋದು ಮೆಸ್ಸಿ ಅವ್ರ ಜೊತೆಗಾರರಿಗೆ ಭಾಳ ಕಷ್ಟದ ಕೆಲಸ. ಇನ್ನು ಅದೇ ಕಾಲಕ್ಕೆ ಗೋಲ್ ಕೀಪರ್ ಸಿಮೋನ್ ಅದ್ಭುತ ಗೋಲ್ ತಡೆಯುವುದು. ಅವರನ್ನು ಬೀಟ್ ಮಾಡುವಂಥ ಶಕ್ತಿ ಎಡಗಾಲ ಬಲಿಷ್ಠ ಮೆಸ್ಸಿ ಅವ್ರ ಮುಂದದ.
ಅದೇ ಕಾಲಕ್ಕೆ ಇಲ್ಲಿ ನೋಡ್ರಿ, ಈ ನಡೆದಂಥ ಮ್ಯಾಚ್ಗಳಲ್ಲೇ 7 ಗೋಲ್ಗಳನ್ನು ಬಿಟ್ಕೊಂಡದ ಅರ್ಜೆಂಟೀನಾ. ಅಂದ್ರೆ ಸ್ಪೇನ್ಗಿಂದು ವೀಕ್ ಆ ಡಿಫೆನ್ಸ್ ಒಳಗೆ ಅನ್ನೋದು ಇದು ತೋರಿಸ್ಕೊಡ್ತದೆ. ಅದಕ್ಕೆ ಇಲ್ಲೇ ಲಮಿನ್ ಯಮಾಲ್ ಅವರ ಆಟ ಭಾಳ ಪ್ರಮುಖವಾಗಿ ನಡೆಯುವಂಥದ್ದು. ಇಲ್ಲಿ ಇನ್ನೂ ಒಂದು ಪ್ರಮುಖವಾಗಿ ಹೇಳುವಂಥದ್ದು, ಯಮಾಲ್ ಜೊತೆಗೆ ಇನ್ನೊಬ್ಬರು ಫಾರ್ವರ್ಡ್ ಆಟಗಾರರು ಸ್ಪೇನ್ದಲ್ಲೇ ಮಿಕೆಲ್ ಓರೆಜ್ ಬಾಲ್ ಫಾರ್ವರ್ಡ್ದಾಗ ಮಾಡುವಂಥವ್ರು 5 ಗೋಲನ್ನು ಹೊಡೆದಿದ್ದಾರೆ. ಮುಂದೆ ಅದೇ ಮಧ್ಯ ಫೀಲ್ಡರ್, ಮಿಡ್ ಫೀಲ್ಡರ್ ಅಂತ ಕರಿತೀವಿ, ಮಿಕಲ್ ಮೆರಿನೋ 2 ಗೋಲ್ ಹೊಡೆದಿದ್ದಾರೆ. ಪೆಡ್ರೋ ಪೊರೋ ಡಿಫೆಂಡರ್, ಅವರು 2 ಗೋಲ್ ಹೊಡೆದಿದ್ದಾರೆ. ಲಮಿನ್ ಯಮಾಲ್ ಫಾರ್ವರ್ಡ್ 1 ಗೋಲ್ ಹೊಡೆದಿದ್ದಾರೆ. ಆದರೆ ಪಾಸ್ ಕೊಡುವಲ್ಲ, ದಾಡಿಸುವಲ್ಲ, ಒಂದು ತ್ಯಾಗದ ಆಟವನ್ನು ಆಡುವಲ್ಲ ಅವರು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಇವತ್ತು ಇಡೀ ಜಗತ್ತು ನೋಡ್ತಾ ಇರೋದು ಈ ಯಮಾಲರ ಕಮಾಲ್ ಏನಾಗ್ಬೋದು ಅಂತ. ಇನ್ನು ಅದೇ ಕಾಲಕ್ಕೆ ಅರ್ಜೆಂಟೀನಾದಲ್ಲೇ ಈಗಾಗಲೇ ಮೆಸ್ಸಿ ವಿಶೇಷವಾಗಿ ಈ ಪಂದ್ಯದಲ್ಲಿ ಏನಪ್ಪ ಅಂತಂದರೆ ಮೆಸ್ಸಿ ಅವರು 19, ಮೆಸ್ಸಿ ಮೀನ್ಸ್ ಅರ್ಜೆಂಟೀನಾ 19 ಗೋಲುಗಳನ್ನು ಹೊಡೆದದು. ಆದರೆ ಈ ನಮ್ಮ ಸ್ಪೇನ್ ಕೇವಲ 13 ಗೋಲನ್ನು ಹೊಡೆದದು, 13 ಗೋಲನ್ನು. ಹೀಗಾಗಿ ಫಾರ್ವರ್ಡ್ದಲ್ಲೇ ಮುನ್ನುಗ್ಗುವಲ್ಲ ಬಲಿಷ್ಠ ಈ ನಮ್ಮ ಅರ್ಜೆಂಟೀನಾ ಅನ್ನುವಂಥದ್ದು. ಇವರಿಬ್ಬರ ಮಧ್ಯೆಲ್ಲ ಯಾವ ರಿಸಲ್ಟ್ ಬರ್ಬೋದು ಅಂತ. ಯಾಕಂದರೆ ಸ್ಪೇನ್ ಇಲ್ಲಿವರೆಗೆ 2010ರಲ್ಲಿ ಮಾತ್ರ ವಿಶ್ವಕಪ್ ಗೆದ್ದದ, 2010ರಲ್ಲಿ. ಆದರೆ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ವಿಶ್ವಕಪ್ ಗೆದ್ದಿದ್ದು ಅರ್ಜೆಂಟೀನಾ 3 ಸಲ. ಒಂದು 1978ರಲ್ಲೇ ವಿಶೇಷವಾಗಿ ಡಿಯೇಗೋ ಮಾರೋಡಾನ ಇದ್ದರು, ಅದ್ಭುತ ಆಟಗಾರರು. ಅವರು 1978ರಲ್ಲಿ ಈ ವಿಶ್ವಕಪ್ ಗೆಲ್ಲುವಲ್ಲಿ ಸಾಧನೆ ಮಾಡಿದಂಥವ್ರು. ಅವ್ರದ್ದು ಅವತ್ತು ಅವರು ಲೆಜೆಂಡ್ ಆಗಿ ಕಾಲ್ತಾ ಇದ್ರು ಎಲ್ಲರೂ. ಇನ್ನು 1986 ಮತ್ತು ಈಗ 2022 ಇವುಗಳಲ್ಲಿ ಈ ಸಲ 1986ರಲ್ಲಿ ಇದ್ದರು, 1978ರಲ್ಲಿ, 1986ರಲ್ಲಿ, 1922ರಲ್ಲಿ ಮೆಸ್ಸಿ ಚಾಲಾಕಿ, ಮೆಸ್ಸಿ ಹೇಳ್ತು ಗೆದ್ದಿದ್ರು. ಒಟ್ಟು 3 ಸಲ ಗೆದ್ದದ. ಈ ಗೆದ್ದರೆ 4ನೇ ಸಲ. ಆದರೆ ಈ ಸಲ 2022ರಲ್ಲಿ ಹೊಡೆದ್ರೆ ಇದು ಏನಪ್ಪ ಅಂತಂದರೆ ಹ್ಯಾಟ್ರಿಕ್ ಆಗ್ತದಲ್ಲ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ನೋಡು ಏನು ಮಾಡ್ತದೆ, ಒಟ್ಟಿನಾಲೆ 2 ತಂಡಗಳು ಬಲಿಷ್ಠ, ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ಡಿಫೆನ್ಸ್ ಒಳಗಂತ ಅದರಲ್ಲೂ ಗೋಲ್ ಕೀಪರ್ ಸಿಮೋನ್ ಬಹಳ ಡಿಫೆಂಡರ್. ಕೊನೆಗೆ ಹೋಗೋ ಮುಂದೆ ಫ್ರೆಂಚದ ಎಂಬಾಪೆ ಅವನು ಹೋಗಿ ಕೈ ಕೊಟ್ಟು ಕುಲಿಕ್ ಹೋದ. ನಿನ್ನಿಂದ ಉಳಿತಪ್ಪ ಸ್ಪೇನ್. ಯಾಕಂದ್ರೆ ಫ್ರಾನ್ಸ್ ಎಂಬಾಪೆ ಸಾಮಾನ್ಯರು, ಅವರು 8 ಗೋಲ್ ಹೊಡೆದಿದ್ದಾರೆ. ಮೆಸ್ಸಿ ಅಷ್ಟೇ ಬಲಿಷ್ಠರಿದ್ದಾರೆ. ಅವರು ತಮ್ಮ ಸೋಲನ್ನು ಒಪ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಿಮೋನ್ ಮುಂದೆ, ಸಿಮೋನ್ ಇದ್ದಲ್ಲಿ ಉಳಿದ್ವು, ಇಲ್ಲಾದ್ರೆ ನಾವು ಹೊಳಿತಿದ್ದೀವಿ ಅಂತ. ಫ್ರಾನ್ಸ್ ಕಡೆಯಿಂದ 1 ಗೋಲ್ ಹೊಡಿಸ್ಕೊಂಡಿಲ್ಲ. ಮತ್ತು ಫ್ರಾನ್ಸ್ ನಂಬಿದ್ದು ಅಟ್ಯಾಕ್ದಲ್ಲೇ. ಇವತ್ತು ಅದ ಪರಿಸ್ಥಿತಿ ಇದೆ. ಅರ್ಜೆಂಟೀನಾ ಇದನ್ನು ಹೆಂಗೆ ಸಾಲ್ವ್ ಮಾಡ್ತದೆ? ಇಲ್ಲೇ 1 ಗೋಲನ್ನಾದರೂ ಹೊಡಿತಾರೆ. ಯಾಕಂದ್ರೆ ಆಲ್ರೆಡಿ ಸ್ಪೇನ್ ನಿರ್ಧಾರ ಮಾಡಿದೆ ಮೆಸ್ಸಿಯನ್ನು ಕಂಟ್ರೋಲ್ ಮಾಡುವಂಥದ್ದು. ಮೆಸ್ಸಿ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಇವತ್ತು ರಾತ್ರಿ ಕಾಣುವಂಥದ್ದು. ನೋಡ್ರಿ ಯಾರು ಗೆಲ್ತಾರೆ. ಒಟ್ಟಾರೆಯಾಗೆ ಇಲ್ಲೇ ಈ ಅರ್ಜೆಂಟೀನಾದಲ್ಲಿ ಲಿಯೋನೆಲ್ ಮೆಸ್ಸಿ ಇದ್ದಾರೆ ಫಾರ್ವರ್ಡಲ್ಲಿ. ಲೋತೋರೋ ಮಾರ್ಟಿನೆಜ್ ಅಂತ ಫಾರ್ವರ್ಡ್ ಅವರು 3 ಗೋಲ್ ಹೊಡೆದಿದ್ದಾರೆ. ಎಂಜೋ ಫರ್ನಾಂಡಿಸ್ ಮಿಡ್ ಫೀಲ್ಡರಲ್ಲಿ 2, ಜೂಲಿಯನ್ ಅಲ್ವೇಜ್ ಫಾರ್ವರ್ಡ್ 1, ಇಲ್ಲ 19 ಗೋಲ್ ಅವ್ರು ಹೊಡೆದಾರ. ಸ್ಪೇನ್ದವ್ರು 13 ಗೋಲ್ ಹೊಡೆದಾರ. ಆದರೆ ಇಲ್ಲಿ ಭಾಳ ಗಮನಿಸ್ಬೇಕಾಯ್ತೇನಪ್ಪ ಅಂದ್ರೆ ಸ್ಪೇನ್ ಇದ್ದಿದ್ದು, ಸ್ಪೇನ್ ವಿರುದ್ಧ ಕೇವಲ 1 ಗೋಲ್ ಹೊಡೆದಾರ. ಆದರೆ ಅರ್ಜೆಂಟೀನಾ ವಿರುದ್ಧ 7 ಗೋಲ್ಗಳನ್ನು ಹೊಡೆದಾರೆ. ಅಂದರೆ ಸಮಾನ ಕುಸ್ತಿ ಅದ. ಯಾರು ಯಾವಾಗ ಬೇಕಾದಾಗ ಯಾರನ್ನು ಗೆಲ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ದೇಶಿತರದು ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ.
ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.